ಎಲ್ಲ ಕುಲಬಾಂಧವ್ರೆ, ನಿನ್ನೆ ತಾನೇ ನಮ್ಮ ಸಮುದಾಯದಿಂದ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಅವರು ಈ ಪ್ರಮಾಣ ವಚನ ಸ್ವೀಕರಿಸಿದ ಮೇಲೆ ನೇರವಾಗಿ ಕ್ಯಾಬಿನೆಟ್ ಮೀಟಿಂಗ್ ಮಾಡಿದರು. ಕ್ಯಾಬಿನೆಟ್ ಮೀಟಿಂಗಲ್ಲಿ ಮುಖ್ಯವಾದಂಥ ಒಂದಷ್ಟು ತೀರ್ಮಾನಗಳನ್ನು ಮಾಡಿದರು ಜನಪರವಾಗಿ. ಒಂದು, ಎಲ್ಲ ವಿದ್ಯಾರ್ಥಿಗಳಿಗೆ ಫ್ರೀ ಪಾಸ್. ಇನ್ನೊಂದು, ನಮ್ಮ ಎಲ್ಲ ಪಂಚಾಯಿತಿಗಳಲ್ಲಿ ಯುವಕರಿಗೆ ಇವ್ರನ್ನೆಲ್ಲ ಒಂದಷ್ಟು ಕ್ರೀಡೆ ಮತ್ತು ಬೇರೆ ಬೇರೆ ಸಾಂಸ್ಕೃತಿಕವಾದಂಥ ಕಾರ್ಯಕ್ರಮಗಳು ಇಂಥದ್ದಕ್ಕೆಲ್ಲ ಪ್ರೋತ್ಸಾಹ ನೀಡೋದಕ್ಕೆ ಅದೊಂದು ಭಾರತ್ ಜೋಡೋ ಅಂತಕ್ಕಂಥದ್ದು ಒಂದು ಕಾರ್ಯಕ್ರಮ ರೂಪಿಸಿ ಅದಕ್ಕೆ 10 ಲಕ್ಷ ರೂಪಾಯಿ ಪ್ರತಿ ಪಂಚಾಯಿತಿಗೂ ಕೊಡ್ತಕ್ಕಂಥದ್ದನ್ನು ರಾಜ್ಯಕ್ಕೆಲ್ಲ ವಿಸ್ತರಣೆ ಮಾಡಿದ್ದಾರೆ. ಇಲ್ಲಿ ಸಿಟಿಗಳಲ್ಲೇ ಇದ್ದಂಥ ಖಾತೆಗಳನ್ನು ಎಲ್ಲರಿಗೂ ವಿಸ್ತರಣೆ ಮಾಡಿದ್ದಾರೆ. ಇನ್ನು ಸಿಟಿಗೆ ಒಂದೆರಡು ರೋಡುಗಳು ಅದು ಇದು ಮಾಡೋದಕ್ಕೆ ಒಂದು 6 ತೀರ್ಮಾನ ಮಾಡಿದ್ದಾರೆ. ಅದಾದಮೇಲೆ ನಮ್ಮದೆಲ್ಲ ಒಂದು ಸಭೆ ಮಾಡಿದರು 8 ಗಂಟೆಯಿಂದ 9:00ವರೆಗೂ ರಾತ್ರಿ. ಅದರಲ್ಲಿ ಸ್ಪಷ್ಟವಾಗಿ ಅವ್ರು ಹೇಳಿದರು, ರೈತರ ಪರಿಸ್ಥಿತಿ ಎಲ್ಲರನ್ನೂ ಹೇಳ್ಕೊಂಡು ಹೋಗ್ತಾ ಇದ್ದಾರೆ, ಸಾಲ ಮನ್ನಾ ಅದು ಇದು ಅಂತ ಹೇಳ್ತಾರೆ. ಅದೆಲ್ಲ ಪ್ರಶ್ನೆ. ನಿಜವಾಗ್ಲೂ ಅವ್ರನ್ನ ಏನು ಕಾಡ್ತಾ ಇದೆ ಅಂತಕ್ಕಂಥದ್ದನ್ನು ಇನ್ನೂ ರೈತರ ಮಧ್ಯೆ ನಾವು ಹೋಗಬೇಕಾಗುತ್ತೆ. ಅವ್ರ ನಿಜವಾದಂಥ ಸಮಸ್ಯೆಗಳಿಗೆ ನಾವು ಸ್ಪಂದಿಸಬೇಕಾಗುತ್ತೆ. ನಾನು ಆ ಜನಾಂಗದಲ್ಲಿ ಹುಟ್ಟಿದ್ದೀನಿ, ಅದಕ್ಕೇನಾದರೂ ಒಂದು ಮಾಡಲೇಬೇಕು ಅಂತಕ್ಕಂಥದ್ದು ನೆನ್ನೆ ಹಲವಾರು ವಿಚಾರಗಳ ಜೊತೆಗೆ ಅದನ್ನು ಹೇಳಿದರು. ಇಂಥ ಒಂದು ರೈತ ಸಮುದಾಯಕ್ಕೆ ಒಳ್ಳೇದು ಮಾಡಬೇಕು ಅಂತ ಅದನ್ನು ಅದನ್ನು ಮುಂದಿನ ದಿನಗಳಲ್ಲಿ ರೈತರ ಪರವಾಗಿ ಕೆಲಸ ಮಾಡೋದಕ್ಕೆ ಪ್ರೋತ್ಸಾಹ ಕೊಡ್ತಕ್ಕಂಥ ರೀತಿಯಲ್ಲಿ ಈಗ ಸಮುದಾಯದ ಮುಖ್ಯಮಂತ್ರಿ ರಾಜ್ಯಕ್ಕಾಗಿರೋದರಿಂದ ಮತ್ತು ನಮ್ಮ ಸಮುದಾಯಕ್ಕೂ ಇಂಥದ್ದೇನಾದರೂ ಉಪಯೋಗ ಆಗಬೇಕು ಅಂತಕ್ಕಂಥದ್ದೂ ಹೋಗ್ತಕ್ಕಂಥದ್ದು, ಅವರ ನಮ್ಮ ಅಹವಾಲುಗಳನ್ನು ಕೊಡ್ತಕ್ಕಂಥದ್ದು ಇದೂ ಆಗಬೇಕಾಗುತ್ತೆ. ಸಾಧ್ಯ ಆದರೆ ಜಿಲ್ಲಾ ಮಟ್ಟದಲ್ಲಿ ಏನಾದರೂ ನಮ್ಮವರೆಲ್ಲರೂ ಸೇರಿ ಒಂದು ಕಡೆ ಮೊಬಿಲೈಸೇಷನ್ ಆಗಿ ಜಿಲ್ಲಾ ಮಟ್ಟದಲ್ಲಿ ಒಂದು ಸನ್ಮಾನ ಸಭೆ ಇಟ್ಕೊಂಡ್ರೆ ಒಳ್ಳೆಯದು ಅಂತಕ್ಕಂಥದ್ದು ನನ್ನ ಅನಿಸಿಕೆ. ನಾವೆಲ್ಲರೂ ಅವರ ಮುಖ್ಯಮಂತ್ರಿ ಆಗಿ ಸ್ವೀಕಾರ ಅಂತ ಈ ಸಂದರ್ಭದಲ್ಲಿ ಅವ್ರಿಗೆ ನಾವೆಲ್ಲರೂ ಸೇರಿ ಶುಭ ಕೋರೋದಕ್ಕೆ ನಾವೇನು ಇಲ್ಲಿ ಸೇರಿದ್ದೀವೋ ಇನ್ನೂ ಒಂದಷ್ಟು ಸಮುದಾಯದ ಜನರಿಗೆ ಸೇರಿಸ್ಕೊಂಡು ನಮ್ಮ ಅಧ್ಯಕ್ಷರು ಇವರೆಲ್ಲರೂ ಬರ್ತಾರೆ. ಇನ್ನೊಂದು ಸಭೆಯನ್ನು ಕರೆದು ಜಿಲ್ಲಾ ಮಟ್ಟದಲ್ಲಿ ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದನ್ನು ಅಲ್ಲಿ ತೀರ್ಮಾನ ಮಾಡೋದು ಒಳ್ಳೆಯದು ಅಂತೇಳಿ ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂಥ ತಮಗೆಲ್ಲರಿಗೂ ಪತ್ರಕರ್ತರಿಗೂ ವಂದಿಸಿ ನನ್ನ 4 ಮಾತುಗಳು ಮುಗಿಸ್ತೀನಿ. ಧನ್ಯವಾದಗಳು.